ಮನ್ಯಾಗ ಅಪ್ಪ ಅವ್ವ ಯಾರಿಲ್ಲನಪ್ಪ? ಅದು ತಾಯಿಯವ್ರು ಇಲ್ರಿ. ಅಪ್ಪಾಜಿ ಒಬ್ಬರೇ ಇರೋದು. ಓ ಹೌದನಪ್ಪ. ನಾನು ಸಣ್ಣವಿದ್ದಾಗ ತೀರ್ಕೊಂಡ್ಬಿಟ್ರಿ ಇವ್ರು. ಅವಾಗಿಂದ ಇವಾಗಿನವರೆಗೂ ಭಾಳ ಕಷ್ಟಪಟ್ಟು ನಮ್ಮ ಅಪ್ಪಾರೇ ನಾನು ಬೆಳೆಸಿದ್ರಿ. ನಮ್ಮ ಅಪ್ಪಾರು ಇನ್ನೊಂದು ಮದ್ವೆ ಮಾಡ್ಕೊಂಡ್ರು. ಆ ಸಂಸಾರ ಬೇರೆ ಕಡೆ ಐತಿ. ನನ್ನೊಂದು ಬೇರೆ ಕಡೆ ಇಟ್ಟಿದ್ರು. ಇಟ್ಟು ನಂಗೆ ಇಷ್ಟೆಲ್ಲ ಓದಿಸಿ ಒಂದು ಮೆಟ್ಟಿಗೆ ಹಚ್ಬೇಕು ಅನ್ನೋದೇ ನಮ್ಮ ಅಪ್ಪಾರ ಆಸೆ ಆಗಿತ್ತು. ಅವ್ರಿಗೂ ಬೇರೆ ಹೆಂಡತಿ ಮಕ್ಕಳು ಎಲ್ಲ ಅದಾರ. ಆದರೆ ನಾನು ಅವ್ರ ಜೊತೆಗೆ ಇಲ್ರಿ. ಈಗ ಈಕಿನ ಮದ್ವೆ ಮಾಡ್ಕೊಂಡ್ರೆ ನಂದು ಅಂತ ಒಂದು ಸಂಸಾರ ಜೀವನ ಅನ್ನೋ ಶುರು ಆಕೈತಿ. ಆಹಾ, ಅತ್ತಿನೇ ಇಲ್ಲದ ಮನಿ ನಶೀಬ. ಓ ಹೌದನಪ್ಪ. ಈಗ ನಿಂದು ಅದೆಂತದ ಅಂತಾಳಲ್ಲಪ್ಪ ಇಂಟರ್ನ್ಶಿಪ್, ಅದೇನಪ್ಪ ಈಗ ನಿಂದು? ನಂದು ಅದೇ ರೀ. ನಂದು ಅದೇ. ನಾನಿಕ್ಕಿನ್ನ ಕಾಲೇಜ್ ಡೇಸಿಂದ ನೋಡಿದ್ದೆ. ಆಗೈತಿ ಮೋಸ ಎಲ್ಲ ಆಗೈತಿ ಗೊತ್ತು. ಅದು ಏನು ಮಾಡ್ಬೇಕು? ಒಂದೊಂದು ಸಲ ಆಗ್ಬಿಡ್ತೈತೆ ಆ ಥರ. ಎಷ್ಟೋ ಜನ ಮದುವೆ ಆದಮೇಲೆ ಗಂಡಗೆ ಅನ್ಯಾಯ ಮಾಡೋರು ಇರ್ತಾರೆ. ಇನ್ನೀಕಿ ಜೀವನದಕ್ಕಿಂತ ಮುಂಚೆ ಒಂದು ಸಲ ಆಗಿದ್ದು. ಅದನ್ನೇ ಯೋಚನೆ ಮಾಡ್ಕೊತ ಕುಂದ್ರ ಬದಲಿ ಮುಂದುವರೆಯೋದೇ ಒಳ್ಳೇದು ಅಂತ ಅನ್ನಿಸ್ತು. ನಂಗೆ ಈಕಿನ ಮದುವೆ ಮಾಡ್ಕೋಬೇಕಂತ ಆಸೆ. ನೀವು ಮುಂದೆ ನಿಂತು ನೀವೇ ಮಾಡಿಕೊಡ್ಬೇಕು. ಆಗ್ಲಪ್ಪ, ನಿಮ್ಮ ಅಪ್ಪಾರನ್ನ ಒಂದ್ಸಲ ಕರ್ಕೊಂಬ. ಆ, ಅಯ್ಯೋ ಅತ್ತಿಯವರ ತಡ್ರಿ. ಸರ್ ನಿಮ್ಮ ಹೆಸರು? ವಿನೋದ್ ಅಂತ. ವಿನೋದ್ ಅವರೇ, ಮದ್ವೆ ಮಾಡ್ಸೋದು ಆಮ್ಯಾಗಿನ ಮಾತು. ಈಗ ಏನಾದರೂ ಒಂದು ಕಾರಣಕ್ಕೆ ಮದ್ವೆ ಆದಮೇಲೆ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತೈತಿ. ಅವಾಗ ಒಂದು ಜಗಳ ಅಂತ ಆಗ್ಬೋದು ಸಣ್ಣದಾಗಿ. ಅವಾಗ ತಪ್ಪುಗಳನ್ನ ಎತ್ತಿ ಅಣಿಸೋಂಥದ್ದು ಆಗ್ಬಾರ್ದು ನೋಡ್ರಿ. ನೀ ಹಿಂಗೆ ಮಾಡಿದ್ದಿಲ್ಲ, ಅಂಥಕ್ಕೆಲ್ಲ ಇಂಥಕ್ಕೆಲ್ಲ ಅಂತ ಮಾತು ಬರಬಾರ್ದು ನೋಡ್ರಿ. ಅದರಿಂದ ಮನಸ್ಸು ಒಡೆದು ಬಿಡ್ತಾವೆ. ಆಮೇಲೆ ಸಂಬಂಧನೂ ಹಾಳಾಕೈತಿ. ಅಂಥದ್ದು ಯಾವತ್ತೂ ಮದುವೆ ಆದಮೇಲೆ ಈ ಪೂರ್ತಿ ಪಾಸ್ಟ್ ಮರ್ತು ಬಿಡ್ಬೇಕು. ಪಾಸ್ಟ್ ಮರ್ತು ಪ್ರೆಸೆಂಟ್ ಫ್ಯೂಚರ್ ಎರಡರಲ್ಲೇ ಬದುಕಬೇಕಾಕತಿ. ಏನಂತೀರಿ? ನೀವು ಹೇಳೋದು ಸರಿ ಐತಿ. ನೀವು ಅದೆಲ್ಲ ಏನು ತಲೆ ಕೆಡಿಸ್ಕೊಬಿಡ್ರಿ. ನಾನು ಯಾವತ್ತೂ ಆಕಿಗೆ ಬೇಜಾರಾಗಂಗೆ ಮಾಡ್ಕೊಳ್ಳಲ್ಲ. ನಾನು ಅದನ್ನು ನೆನಪಿಟ್ಕೊಂಡಿದ್ರೆ ಎಣ್ಣಕ್ಸಂಗಿದ್ದಿದ್ರೆ ನಾನು ಆಕಿನ ಮದುವೆ ಆಗೋನು ಅಂತ ಕೇಳತ್ತಿದ್ದಿಲ್ಲ. ಕೇಳ್ತಾ ಇದ್ದೀನಿ ಅಂದ್ರೆ ಅಂಥ ಮೈಂಡ್ಸೆಟ್ ನನಗಿಲ್ಲ ಅಂತ ಅರ್ಥ. ಅದ್ರ ಬಗ್ಗೆ ನೀವು ಯೋಚನೆನೇ ಮಾಡಕ್ಕೆ ಹೋಗ್ಬೇಡ್ರಿ. ಆ ಥರ ಏನೂ ಆಗಂಗಿಲ್ಲ. ನೀವು ಧೈರ್ಯವಾಗಿ ನಂಗೆ ಮದುವೆ ಮಾಡ್ಕೊಡ್ಬೋದು. ನಾನು ಆಕಿ ಮದುವೆ ಆದಮೇಲೆ ಜೀವನದಾಗ ಭಾಳ ಚಂದ ಇರ್ತೇವೆ ಅನ್ನೋದು ನಂಬಿಕೆ ನನಗೈತಿ. ಇಷ್ಟು ಒಂದು ಹೇಳಿದಲ್ಲಪ್ಪ ಸಾಕು. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ನೀವು ಚಂದಾಗಿದ್ರೆ ಅಷ್ಟೇ ಸಾಕು. ಏನಪ್ಪ? ಆಯ್ತು. ಒಂದ್ಸಲ ನಿಮ್ಮ ಅಪ್ಪಾರನ್ನ ಕರ್ಕೊಂಬಾರಪ್ಪ. ಕರ್ಕೊಂಬ, ಕುಂತ್ ಮದ್ವಿಗೆ ಮಾತುಕತೆ ಮಾತಾಡಿ ಮದ್ವೆ ಮುಗಿಸ್ಬಿಡೋಣಂತೆ. ಇಲ್ಲ ಇಲ್ಲ, ನಮ್ಮ ಅಪ್ಪಾಜಿಯವ್ರು ಈಗಾಗಲೇ ಮದ್ವೆ ಮಾಡಕ್ಕೆ ಮದ್ವೆ ಅಂತೆ ನಾನು ನೋಡು, ಓದ್ಸಕ್ಕೆ ಭಾಳಷ್ಟು ಸಾಲ ಮಾಡ್ಯಾರ. ಆಮೇಲೆ ನನಗೆ ಓದ್ಸಕ್ಕೆ ಭಾಳ ಕಷ್ಟಪಟ್ಟಾರ. ಫೈನಾನ್ಷಿಯಲಿ ನಾವೇನು ಅಷ್ಟೊಂದು ವೆಲ್ ಸೆಟಲ್ಡ್ ಫ್ಯಾಮ್ಲಿ ಏನಲ್ಲ. ನಮ್ಮ ಹತ್ರ ಅಷ್ಟೊಂದು ಅಮೌಂಟು ಇಲ್ಲ. ಸೊ ಅದಕ್ಕೆ ಮದ್ವಿನ ಈಗ ಹುಡುಗನ ಮನೆ ಕಡೆ ಅದು ಇದು ಅಂತೆಲ್ಲ ಗ್ರ್ಯಾಂಡಾಗಿ ಮಾಡ್ಕೊಡೋಕ್ಕೂ ಆಗಲ್ಲ. ನಮ್ಮ ಚಿಕ್ಕಮ್ಮನ ಮಕ್ಕಳಾಯ್ತು, ನಮ್ಮ ಮೇಲೆ ಅಷ್ಟೇನು ಅವರು ನನ್ನ ಮೇಲೆ ಅಷ್ಟೇನು ಪ್ರೀತಿ ಏನಿಲ್ಲ. ಹಾಗಾಗಿ ನಮ್ಮ ಅಪ್ಪಾಜಿ ನನ್ನ ಹಾಸ್ಟೆಲ್ನಾಗಿಟ್ಟು ಓದಿಸಿದ್ದು. ನನಗೆ ತೊಂದರೆ ಆಗೋದು ಬೇಡ ಅವರಿಂದ ಅಂತೇಳಿ. ಈಗ ಹೆಂಗಾಗೈತಿ ಅಂದರೆ, ನಮ್ಮ ಚಿಕ್ಕಮ್ಮರು ಏನಂತ ಅದಾರ ಅಂತಂದ್ರೆ, ಓದ್ಸೈತಲ್ಲ ಅವ್ರ ಕಡೆ ಫ್ಯಾಮ್ಲಿದು ಒಂದು ಹುಡುಗಿ ತಂದು ನನಗೆ ಮದುವೆ ಮಾಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಐತಿ. ಈಗ ಅವರು ಫೋರ್ಸ್ಫುಲಿ ನನಗೆ ತಂದು ಕಟ್ಟೋರು ಅದಾರ. ನಮ್ಮ ಅಪ್ಪಾಜಿಗೆ ಅದು ಇಷ್ಟ ಇಲ್ಲ. ಅವ್ರು ಅದು ಒಂದೆರಡು ಸಲ ಹೇಳ್ಯಾರ, ಬೇಡ ಅವ್ನಿಗೆ ಇಷ್ಟ ಇಲ್ಲ ಅಂತ ಹೇಳ್ಯಾರ. ಆದರೂ ಅವ್ರು ಕೇಳವಲ್ರು. ಅಯ್ಯ ಅದು ಹೆಂಗೆ ಓದ್ಸಿರಿ ಇದು ಮಾಡಿರಿ, ಒಂದು ಮದುವೆ ಅಂತ ಆಗಂಗಿಲ್ಲನ, ಬೇಡ ಮದುವೆ ಮಾಡೋಣ, ನಮ್ಮ ಕಡೆದ್ದೇ ಹುಡುಗಿ ಆಗ್ಬೇಕು ಅಂತ ನಮ್ಮ ಚಿಕ್ಕಮ್ಮ ಹಠ ಹಿಡಿದು ಕುಂತಾರ. ನನ್ನ ಮಲ್ತಾಯಿ. ಸೊ ಈಗ ಏನಕ್ಕೈತಿ, ಮದ್ವೆಗೆ ಕರೆದ್ರು ಅವ್ರು ಬರಲ್ಲ, ಮದ್ವೆಗೆ ಓಡಾಡಿ ಅವ್ರು ಕೆಲಸನೂ ಮಾಡಲ್ಲ. ಅದು ಅದು ಆಗಲ್ಲ. ಅದು ಆಗದೆ ಇರೋ ಮಾತು. ಸೊ ಅದಕ್ಕೆ ಈಗ ನನ್ನ ಕಡೆ ಅಂತ ಹಿರಿಯರು ನಮ್ಮ ಅಪ್ಪಾಜಿ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅವರು ಮದುವೆ ಒಳಗೆ ಅಷ್ಟೆಲ್ಲ ಓಡಾಡಿ ಅವ್ರಿಗೆ ಮಾಡೋಕೆ ಹೆಣ್ಮಕ್ಳು ಯಾರೂ ಇಲ್ಲ. ಮತ್ತು ನೀವೇ ಎಲ್ಲ ಮಾಡಬೇಕಾಗ್ತದೆ. ನಾನು ಅದಾದರೆ ನನಗೆ ಗ್ರ್ಯಾಂಡ್ ಮದ್ವೆ ಏನೂ ಬೇಡ. ಒಂದು ಸಣ್ಣದ ಒಂದು ರಿಜಿಸ್ಟರ್ ಮ್ಯಾರೇಜ್, ಒಂದು ದೇವಸ್ಥಾನದಾಗ ಹಾರ ಬದಲಾವಣೆ ಆದರೆ ಅಷ್ಟೇ ಸಾಕು ಅಂತ. ಫೋಟೋ ಗಿಟೋಸ್ ಎಲ್ಲ ತೆಗ್ಸೋಣ, ಅದು ಬಿಟ್ಟರೆ ಬೇರೆ ಏನು ಬೇಡ ಅಂತ. ಏನಂತೀರಿ? ಓ ಅಲ್ಲ, ರಿಜಿಸ್ಟ್ರ್ ಮದುವೆನಾ? ಅಲ್ಲ ಅಂದ್ರೆ ಊರನ್ ಮಂದಿರ ಏನು ಅನ್ನಕ್ಕಿಲ್ಲಪ್ಪ. ಮಗಳ ಮದುವೆ ಎಷ್ಟು ಗುಡಿಯಾಗಿ ಮುಗಿಸ್ಬಿಟ್ರ ಅಂತ. ಅವಾ ಊರನವ್ರಿಗೋಸ್ಕರ ನಾವ್ಯಾಕವ ಜೀವನ ಮಾಡ್ಬೇಕು? ನನಗೂ ಆಸೆ ಐತಿ ನಮ್ಮ ಅಕ್ಕನ ಮದ್ವೆ ಜೋರಾಗಿ ದಾಮ್ ದೂಮ್ ಅಂತ ಓಡಾಡಿ ಮಾಡ್ಬೇಕು ಅಂತೇಳಿ. ಆದರೆ ಏನು ಮಾಡೋಕ್ಕಾಕತ್ತೆ ಹೇಳು? ಹೌದಿಲ್ಲ? ಈಗ ಈ ಊರನವ್ರಿಗೋಸ್ಕರ ನಾವು ಜೋರಾಗಿ ಮಾಡಕ್ಕೆ ಹೋದ್ರೆ ಇದೇ ಊರನವರೇ ನಮ್ಗೆ ಅರ್ಧ ಚುಚ್ಚಿ ಮಾತಾಡಿ ಮನ್ಸಿಗೆ ನೋವಾಗೋಗಿ ನಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಬೇಡ. ಏನು ನಾನು ಹೇಳ್ತೇನಲ್ಲ, ಅಕ್ಕ ಮಾವರು ಹೇಳ್ದಂಗೆ ನಾವು ಅದೇ ರೀತಿ ಮಾಡೋದೇ ಒಳ್ಳೇದಂತೇನೆ ನಾನು. ಹಾಗೆ ಮಾಡೋಣವ? ಹೌದವ, ಸಿಂಪಲ್ ಆಗಿ ಮ್ಯಾರೇಜ್ ಆದ್ರೆ ಸಾಕು. ಏನಂತೆ? ಈಗ ಹೆಂಗಿದ್ರು ಡಿಸೆಂಬರ್ ತಿಂಗಳು ಲಗ್ನ ಮುಹೂರ್ತ ಅದಾವು. ಇದ್ರ ಮ್ಯಾಗ ನಿಂಗೆ ಬಿಟ್ಟಿದ್ದಾವ. ನೀ ಏನು ತೀರ್ಮಾನ ತೊಗೊಂತೀವಿ ಅದನ್ನು ತಗೋ. ಆಗ್ಲವ, ಅದಕ್ಕೇನಂತೆ ಚಲೋ ದಿನ ನೋಡಿ ಮುಹೂರ್ತ ಇಡಿಸ್ಬಿಡ್ತೇನೆ. ಆತಪ್ಪ, ಜೋರಾಗಿ ಮದ್ವೆ ಅಂತೂ ಬೇಡ. ನಿಮ್ಮ ಅಪ್ಪಾರನ್ನ ಒಂದ್ಸಲ ಕರ್ಸಪ್ಪ. ಅಂದರೆ ಅವ್ರಿಗೆ ಈ ಮದುವೆ ಬಗ್ಗೆ ಏನು ಅಭಿಪ್ರಾಯ ಅಂತಾರೆ ನಾವು ಸ್ವಲ್ಪ ತಿಳ್ಕೊಬೇಕಲ್ಲ, ಅದ್ರ ಸಂಬಂಧ ಕರೆಸ್ತಿ. ಅದಕ್ಕೇನಂತ ಅಪ್ಪಾಜಿಗೆ ಪೂರ್ತಿ ಒಪ್ಪಿಗೆ ಐತಿ. ನಾ ಕರ್ಕೊಂಬರ್ತೀನಿ ತಗೋರಿ. ಸರಿ, ನಾ ಇನ್ನು ಹೋಗಿ ಬರ್ತೀನಿ ರೀ. ಅಯ್ಯೋ, ಊಟ ಮಾಡ್ಕೊಂಡು ಹೋಗಪ್ಪ. ಇಲ್ಲ ಇಲ್ಲ, ಇನ್ನೊಂದ್ಸಲ ಬರ್ತೀನಿ ರೀ ಅತ್ತಿಯವ್ರೆ. ಆಗ್ಲೇ ಅತ್ತಿ ಅನ್ನಕತ್ರ. ಮತ್ತೆ ಸರಿ, ನಾ ಬರ್ತೀನಿ ಮಾವ. ಅತ್ತಿ ಬರ್ತೀನಿ, ಹೋಗಿ ಬರ್ತೀನಿ ರೀ.
ಬರಾತಾರಂತೆ ಫೋನ್ ಮಾಡಿದ್ರು. ಬರಾತಾರಂತ? ಆತಲ್ಲ ಬ್ಯಾಂಡ್ ಬಾರಿಸ್ಕೋ ಅಂತ ಏನ ಒಂದು ರತ್ನ ಗಂಬಳಿ ಹಾಸಿ ಬ್ಯಾಂಡ್ ಬಜಾಯ್ಸರ್ ಅಂತ ಬಾಗ್ಲಕ್ ನಿಂದ್ರಸನಂತ ಹಾರ ಹಾಕಿ ಪೇ 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 ಅಂತೇಳಿ ಊದ್ಕೊಂತ ಒಳಗೆ ಕರ್ಕೊಂಬಂದ್ರ ಆತ ಹೌದಿಲ್ಲ? ಅಡ್ನಾಡಿ ಕೊಟ್ಟಿದ್ದು ಮೂರು ಇದ್ರ ತಂದೆ ತಾಯಿ ಮಗಳು ಮೂರು ಅವೇ ಅದಾವ. ಅದೇಮ್ಮ ಸ್ವಲ್ಪ ಸಮಾಧಾನ ಮಾಡ್ಕೊರಿ. ಅವ್ರು ಬಂದಾಗೂ ಹಿಂಗ ಒದರಾಡಕತ್ರಿ ಅಂದ್ರೆ ಮಾತು ಹೆಂಗ್ ಮಾತಾಡ್ತೀರಿ ನೀವು? ಶಾಂತವಾ, ನಿನಗೆ ಗೊತ್ತಿಲ್ಲ ನನ್ನ ವಂಶನ ನಿರ್ವಹಣೆ ಮಾಡಕ್ ನಿಂತಾಳಿಕಿ ಎಷ್ಟು ನಂಗೆ ಸಂಕಟ ಆಗಿರಕ್ಕಿಲ್ಲ. ವಿಚಾರ ಮಾಡಿ ನೀನಂಗಾರ ಈಕಿಗೆ ನಾನು ಬಿಡ್ಬೇಕನ? ಈಕಿಗೆ ಸುಮ್ಮನಿರ ಅವ್ರ ಅವ್ವ ಅಪ್ಪ ಬರಲಿ. ಅವಾಗ ಹೇಳಿದೆ ನಾನು, ನಿನ್ನ ಮಗಳು ಕುಡಿತಾಳ ನೋಡು, ಆ ಕುಡಿ ಚಟ ಸರಿ ಇಲ್ಲ, ಅದು ಹೆಣ್ಮಕ್ಳು ಕುಡಿತಾರನ್ನ ಎಲ್ಲಾರ, ಇದು ನಮ್ಮ ಹಳ್ಳ್ಯಾಗ ಸರಿ ಹೊಂದುದಿಲ್ಲ, ಇದು ಏನಿದು ದುಶ್ಚಟ ಕಲ್ತಾಳಿಕಿ ಸಾಲದಕ್ಕೆ ನನ್ನ ಮಗನ್ನು ಹಾಳು ಮಾಡ್ತಾಳ ಅಂತೇಳಿ ಎಷ್ಟು ಹೇಳಿದೆ ನಾನು. ಈಕಿ ತಂದೆ ತಾಯಿ ಅದಕ್ಕೆ ತಂದೆ ಅದಾವ ಬಿಡಿಸಿದ್ರನ ಅದನ್ನ ಚಟನ ಇನ್ನೂ ಅದನ್ನ ಮಾಡ್ತಾಳವ. ಆಕಿ ಕ್ವಾಣ್ಯಾಗ ಹೋಗಿ ನೀನು ಏನಿಲ್ಲ ಅಂದ್ರೆ ಸಂಧ್ಯಾಗ ಗೊಂದ್ಯಾಗ ಹುಡುಕ್ಯಾಡು ಒಂದು 4 ಬಾಟ್ಲಿ ಸಿಗ್ತಾವ. ಮತ್ತೆ ಹಿಂಗಿದ್ದಾಗ ಇವ್ರನ್ನ ನಾನು ಮಾತಾಡ್ಲಾರ್ದ, ಇವ್ರಿಗೆ ಹೂ ಏರಿಸ್ಲಾರ್ದ, ಇವ್ರಿಗೆ ಚಪ್ಪಲ್ ಹೊಡಿಲಾರ್ದ ಹೆಂಗ್ ಬಿಡ್ಲಿ? ಅಲ್ರಿ ನಿಮ್ದೇನ್ರಿ ಹಕ್ಕಿಕತ್? ನಾನು ಅಷ್ಟೆಲ್ಲ ಮಾತಾಡಿದ್ರೆ ಸುಮ್ಮನೆ ಇದ್ರಿ ನಿನ್ನೆ ತಗೋಬಾರ್ದನಕಿ ತರಾಟಿಗೆ. ಆಕೆಯಿಂದ ನಮ್ಗೆ ಏನಾಗಬೇಕಾಗಿಲ್ಲ ಅಂತ ದರ್ದೇನು ಬಿದ್ದೇ ಇಲ್ಲ. ಆಕಿನ ಸಸಿಯಾಗಿರ್ಬೇಕನ್ನಾಕ. ಅಪ್ಪ್ಯಾ ಈಗೂ ಕಾಲ್ ಮಿಂಚಿಲ್ಲ. ಗಿರ್ಜಿದಾಳಲ್ಲ, ಗಿರ್ಜಿ ಮಗಳು ಡಾಕ್ಟರ್ ಅದಾಳ. ಏನು ನಾ ಹೋಗಿ ಬೇಕಾರೆ ಅವ್ರ ಕಾಲಾದರೂ ಹಿಡಿತೀನಪ್ಪ, ನನಗೇನು ಬೇಜಾರಿಲ್ಲ. ಏನು ನನ್ನ ಮಗ ಚಂದಿದ್ರಟ್ಟೆ ಸಾಕು. ಕಾಲಾದರೂ ಹಿಡಿದು ಸಮಾಧಾನಾಗಿ ಮಾತಾಡಿ ಏನು ಆಗಿದ್ದಾಗಿ ಹೋತು. ನನ್ನ ಮಗನಿಂದ ನಿನ್ನ ಮಗಳಿಗೆ ಅನ್ಯಾಯ ಆಗಿದ್ದು ಕರಿನೇ ಐತಿ. ಈಗ ನನ್ನ ಮಗನ ಆಕಿನ ಮದುವೆ ಮಾಡ್ಕೊಳಕ್ಕೆ ತಯಾರದಾನ ಅಂತ ಹೇಳಿ ಏನು ಹೆಂಗಾರ ಮಾಡಿ ಸಮಾಧಾನವಾಗಿ ಮಾತಾಡಿ ಒಟ್ಟು ನಿಮ್ಮಿಬ್ಬರನ್ನ ಕುಡ್ಸೇ ಬಿಡ್ತಾನಲ್ಲ. ತಿಂಗಳಿಗೆ ಹೌದು ನಂಗೆ ಲಕ್ಷಾಂತರ ರೂಪಾಯಿ ದುಡಿತಾಳ. ಏನು ಮುಂದೆ ಈಗ ಸಾಲದ ಕೆಟ್ಟ ಪಗಾರ ಐತಂತ, ಮುಂದೆ ಇನ್ನೂ ಲಕ್ಷಗಟ್ಟಲೆ ಪಗಾರ ಬರ್ತೈತೆ. ಅದು ಅಲ್ಲದೆ ಡಾಕ್ಟರ್ ಅಂದ್ರೆ ಏನು ಕಡಿಮೆ ಆತಂತ ಮಾಡಿಯಾ? ಅಯ್ಯೋ ದೇವ್ರೆ, ಯಾರಿಗೆ ಏನು ಆರಾಮಿಲ್ಲ ಅಂದ್ರು ನಿಮ್ಮ ಅಪ್ಪಗ ನನಗೆ ನಿನಗೆ ಮನ್ಯಾಗ ಯಾರಿಗೆ ಆರಾಮಿಲ್ಲ ಅಂದರೂ ಚಿಕಿತ್ಸೆ ಕೊಡ್ತಾಳ. ಏನು ದವಾಖಾನಿಗೆ ಓಡ್ಬೇಕನ್ನೋ ಚಿಂತೆ ಇಲ್ಲ ನೋಡು. ಎಲ್ಲ ರೀತಿ ಒಳಗೂ ಅನುಕೂಲಕತಿ. ಅಲ್ಕಟ ಬಾಡಿ ಆಕಿನ ಏನಂತ ಕಟ್ಕೊಂಡಿಲ್ಲ, ಆವಾಗ ಆಕಿನ ಮಾಡ್ಕೊಂಡ್ಬಿಟ್ಟಿದ್ರೆ ಆಗೋಗಿರ್ತಿತ್ತು. ಈಗೂ ಏನಾಗಿಲ್ಲ. ಇವ್ರಪ್ಪ ಇವ್ರವ್ವ ಬರ್ತಾರಲ್ಲ, ಮಾತಾಡಿ ಇವ್ರಿಗೆ ಒಂದು ದಾರಿ ಮಾಡಿ ಇವ್ರನ್ನ ಅಟ್ಟಿ ಆಕಿ ಬ್ಯಾಡ ನನಗಂತ ಹೇಳಿ ನೀನು ಏನು ಗಿರ್ಜಿ ಅಂತೇಳಿ ಹೋಗಿ ಯವ್ವ ಯಪ್ಪ ಅಂದು ಹೆಂಗಾರ ಮಾಡಿ ಆಕಿನ್ನ ವಾಪಸ್ ಆ ಮಧುರನ್ನ ಮದುವೆ ಮಾಡ್ಕೊ. ನೀನು ಮಧುರನ್ನ ಮದುವೆ ಮಾಡ್ಕೊಂಡು ನಿನ್ನ ಜೀವನ ಬಂಗಾರ ಕತ್ಬೇಕಾರೆ ನೋಡ್ತಿರ್ಲ ನೀನು. ಏನಂತಿ? ಏ ಅವ್ವ, ನಿಂದೊಂದು ಕತೆ ತಗ ಕೊಡಕ್ ಕುಂತಾರ ಅವ್ರು. ಈಗ ನಿನಗೆ ಕೇಳ್ತಿದ್ದಂಗ ಪಾಪ ಮದುವೆ ಮಾಡ್ತಾರಂತ ಮಾಡಿ ಏನೋ ಕೇಳ್ತಿದ್ದಂಗ. ಅದು ಅಲ್ಲದೆ ಅವಾಗೇ ಆಕಿ ಬೇಡ ಅಂದ್ಲು, ಈಗ ಡಾಕ್ಟರ್ ಆಗ್ಯಾಳ, ಈಗ ನಾನು ಮದುವೆ ಮಾಡ್ಕೊಂತಾಳನ? ಮಾಡ್ಕೊಳಲ್ಲ. ಅಯ್ಯೋ ಇವ್ರ ಬಾಯಾಗನ ಕಸಬರ್ಗಿ ತುಂಬಲಿ. ಥೂ 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 ಎಂಥ ಹೊಲಸದವ್ವ ತಾಯಿ ಮಗ ಅಂತ ನಾತಗ. ಅಲ್ಲ ಆಕಿನ ಮದುವೆ ಮಾಡ್ಕೊತಾನಂತ ಈಗ ಕಟ್ಕೊಂಬಂದಕ್ಕಿನ ಬಿಟ್ಟು ಅದು ಆಕಿ ಪಗಾರದ ಸಂಬಂಧ ಮಾಡ್ಕೊಂತಾಳ. ಅವಾಗ ಒಲ್ಲೆ ಅಂತಂದ್ರೆ ನಿನ್ನ ಎಡಗಲ್ಲೇ ಚಿಮ್ಮುಗಳಾಕಿ ಈಗ ನಿನ್ನ ಮದುವೆ ಮಾಡ್ಕೊಳಕ್ಕೆ ಕಾಯ್ಕೊಂತ ಕುಂತಾಳ. ನೀ ಕಾಯಿ ಮದುವೆ ಮಾಡ್ಕೊಳಕ್ಕೆ ಕೊಡ್ತಾರ ಅವ್ರು ನಿನಗೆ. ಹಾಲು ಬಾಡ್ಯ ಊರು ಬೆಂಡ್ಲಿ ಇದು ಅತ್ತಿಗೆ ಅಂತ ಸುಮ್ಮನದೇನಷ್ಟೇ, ಅನ್ನಂಗಿಲ್ಲ ಅನುಭವಿಸಂಗಿಲ್ಲ. ಮಾಡ್ತಂತಡಿ. ಅಲ್ಲ ಆತಿಗೆಮ್ಮ ನಿಮ್ಗೆ ಹುಚ್ಚು ಅನ್ಬೇಕ ಶಾಣೆ ಅನ್ಬೇಕ ನಂಗಂತೂ ಗೊತ್ತಾಗಲ್ರಿ. ಈಗ ಅವ್ರು ನಿಮ್ಮನ್ನ ಮದುವೆ ಮಾಡ್ಕೊಳಕ್ಕೆ ಕುಂತಾರನ್ರಿ, ಕೊಡ್ತಾರಂತ ಮಾಡಿರಿ. ಅಯ್ಯೋ ದೇವ್ರೆ, ಕೊಟ್ಟೇನು ಮದುವೆ ಮಾಡಲ್ಲ. ಅದು ಅಲ್ಲದೆ ಹೆಣ್ಣು ಸಿಗೋಲ್ಲ. ಲಗ್ನ ಮಾಡ್ಕೊಂಡೇನಿ ಅಂದ್ರೆ ಡಾಕ್ಟರ್ ಹುಡುಗಿ ಸಿಗಕ್ಕಿಲ್ಲ. ಮತ್ತೊಬ್ಬ ಯಾವ ಚಲೋ ಡಾಕ್ಟರ್ನ ನೋಡಿ ಲಗ್ನ ಕಳ್ಬೇಕಾರೆ ನೋಡ್ತೀರಿ. ಸುಮ್ಕುಂದ್ರ ಚಲೋ ಡಾಕ್ಟರ್ನ ಏನು ಲಗ್ನ ಕಳ? ಅದು ಅಲ್ಲದೆ ಹಿಂಗೆಲ್ಲ ಆಗೈತಿ ಊರನ್ ಮಂದಿ ಹೇಳಾರ್ದ ಬಿಡ್ತಾರನ? ನಮ್ಮೂರಾಗ ಇಲ್ಲಿ ಹೋದ್ರೆ ಹುಲಿ ಹೋತಂತಾರ ಗೊತ್ತನ? ಆಕಿನ ಯಾರು ಲಗ್ನ ಮಾಡ್ಕೋತಾರ? ಆಕಿನ ಏನಿದ್ರು ನನ್ನ ಮಗ ಮಾಡ್ಕೋಬೇಕು, ಇಲ್ಲ ಯಾವ್ದಾರ ಪ್ರದೇಶಕ್ಕೆ ಓಡೋಗಿ ಮದುವೆ ಮಾಡ್ಕೋಬೇಕು ಕಟ್ಟೆ ಆಕಿ. ಅದಕ್ಕೆಮ್ಮ ಯಾವ ಕಾಲದಾಗಿದ್ದೀರಿ ನೀವು? ಕಾಲ ಭಾಳ ಬದಲಾಗೈತಿ. ಈಗ ಅದೆಲ್ಲ ಏನು ತಲೆ ಕೆಡಿಸ್ಕೊಳ್ಳಲ್ಲ ಯಾರು. ಮದುವೆ ಆತ ಮುಗೀತು, ಆದ್ಮೇಲೆ ಮುಗೀತು ಅಷ್ಟೇ. ಅದು ನೀವು ಅನ್ಕೊಂಡಿದ್ರಿ ಅವಾಗೆಲ್ಲ ಹೆಣ್ಣು ಮಕ್ಕಳು ಅಂದರೆ ಹಿಂಗೆ ಇರಬೇಕು, ಹಿಂಗಾದ್ರೆ ಅವ್ರು ಮುಗಿದೋತು, ಜೀವನನೇ ಬರಬಾರ್ದು ಅಂತೆಲ್ಲ ಇದು ಮಾಡ್ತಿದ್ರು. ಈಗ ಅಷ್ಟೆಲ್ಲ ಇದು ಮಾಡ್ಕೊಳ್ಳಲ್ಲ, ಮದುವೆ ಮಾಡ್ಕೊತಾರಪ್ಪ. ನೀವು ಹಂಗೆ ತಿಳ್ಕೊಬೇಡ್ರಿ. ಹಂಗಂತೀಯಾ? ಅಲ್ಲ ಆದರೂ ಯಾಕೆ ಒಂದು ಮಾತು ಕೇಳಬಾರ್ದು? ಏ ನಾಚಿಗೇಡಿ ಬಾಯಿ ಮುಚ್ಚು ಸಾಕು. ಮೊದ್ಲು ಇದನ್ ಬಗೆಹರಿಸು. ಏನ ಮದುವೆ ಮಾಡಕೊಂಟಾಳ ಮಗ್ಗ ಅದೊಂದು ಬುದ್ಗೇಡಿ ಆಕಿನ ಕಟ್ಕೊಂಬಂತ. ಬುದ್ಗೇಡಿ ಮಗ ಕಬ್ರಗೇಡಿ ತಾಯಿ ತಿರಾರ್ಗೇಡಿ ಇದ್ದಂಗದಿದ್ ಇಬ್ರು. ಮಾಡ್ಕೊಂಡಾಕಿನ್ ಹೆಂಗ್ ಸರಿ ಮಾಡಿ ಆಕಿ ಜೊತೆಗೆ ಬಾಳೆ ಮಾಡ್ಬೇಕನ್ನೋದಿಲ್ಲ. ಮತ್ ನೋಡಿದ್ರ ಆಕಿನ್ ಬಿಟ್ಕೊಟ್ಟು ಇನ್ನಬೇಕಿನ್ ಹೆಂಗ್ ಕಟ್ಕೋಬೇಕು ಅಂತ ವಿಚಾರ ಮಾಡಕತ್ತೀರಿ. ಏನ್ ಹೇಳದ್ ನಿಮ್ ಬುದ್ಧಿ? ವಕ್ರ ಬುದ್ಧಿ ಅಂತಾರಲ್ಲ, ಬುದ್ಧಿ ಎಲ್ಲ ವಕ್ರ ಬುದ್ಧಿ ಅದು. ಅಣ್ಣಾರ ಬರ್ರಿ ತಗೊಳಕ್ ಕುಂದ್ರ ಬರ್ರಿ. ಒಳಗ್ ಕುಂದ್ರಿಸಿ ಕುರ್ಚಿ ಹಾಕಿ ಚುಮ್ಮರಿ ಮಾಡ್ಲೆ, ಅವಲಕ್ಕಿ ಮಾಡ್ಲೆ, ಚಾ ಮಾಡ್ಲೆ, ಬಾದಾಮಿ ಹಾಲು ಮಾಡ್ಲೆ ಕೊಟ್ಟು ಉಪಚಾರ ಮಾಡೋಣಂತೆ. ಸುಮ್ಕುದ್ರಿ. ನಿಮ್ಗೊಂದತ್ತಾಗ ಮರ್ಯಾದಿ ತೋರಿಸ್ರಿ ಮನಿಗ್ ಬಂದವರಿಗೆ. ಯಾರು ಬೇಡ ಅಂತಾರೆ, ಆದ್ರೆ ಮರ್ಯಾದೆ ತಗೊಳಕ್ ಯೋಗ್ಯತೆ ಇದ್ದವ್ರಿಗೆ ತೋರಿಸ್ರಿ, ಇಂಥವ್ರಿಗಲ್ಲ. ಅತ್ತಿಯರ ನೀವು ನಮ್ಮ ಅಪ್ಪ ನಮ್ಮವ್ಗ ಹಿಂಗೆಲ್ಲ ಅವಮಾನ ಮಾಡ್ತಕ್ಕದ್ದಲ್ಲ ನೋಡ್ರಿ. ಅತ್ತಿಯರ ನೀವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀರೋ ಅಷ್ಟೇ ನಾನು ರೆಸ್ಪೆಕ್ಟ್ ಕೊಡ್ತೀನಿ ನಿಮಗೆ. ನೀವು ಅವ್ರಿಗೆ ಅವಮಾನ ಮಾಡಿದ್ರೆ ಮತ್ತೆ ನಾನು ಹಂಗೆ ನಡ್ಕೋಬೇಕಾಕತಿ. ಓಯ್ ಡಿಂಗ್ರಿ ಬಿಲ್ಲಿ ಮುಚ್ಚ ಬಾಯಿ. ಹಂಗೆ ನಡ್ಕೋತಾಳಂತೆ. ಹಂಗೆ ನಡ್ಕೊಳಕ್ ನೀನು ನಡ್ಯಾಕ್ ಬಿಡೋರು ಯಾರು? ನಿನ್ನ ನಡೀತಾ ಇರ್ಬೇಕು ಮನೆಗೆ. ನನ್ನ ಮಗನ ಕೈ ಬಿಟ್ಟು ಯಾವನಾರ ಬೆನ್ನ ತಗೊಂಡು ಏನಂತ ತಿಳ್ಕೊಂಬಿಟ್ಟಿ ನೀನು? ಹಂಗ ನಡ್ಕೋತಾಳಂತಿಕ್ಕಿ. ಯಾರಿಗೆ ಎದುರು ಕೇಳಾಕತ್ತೀಯ ನೀ ಇಲ್ಲಿ? ಮರ್ಯಾದೆ ಕೊಡ್ಬೇಕಂತ. ಮರ್ಯಾದೆ ಕೊಡಂಗ ಅವ್ರು ಅದಾರನ? ಫಸ್ಟ್ ಅದನ್ನ ಹೇಳಿ ನನಗೆ.
ಇರೋಡ ಹೆಚ್ಚಿಗೆ ಮಾತು ಬೇಕಾಗಿಲ್ಲ ನನಗೆ, ನಿನ್ನ ಜೋಡಿ ಮಾತಾಡಕ್ಕೆ ನನಗೆ ಮನಸ್ಸಿಲ್ಲ. ಹೌದು, ನಾ ಕೇಳೋದಿಷ್ಟೇ. ಅಲ್ಲ, ಏನು ತಲೆ ಬರಬರಿ ಐತೆ ಇಲ್ಲ ನಿನಗೆ? ಏನು ನಿಂದೇನು ತಪ್ಪ ಇಲ್ಲ, ನಾನು ಏನೋ ಸುಮ್ಮನೆ ಕರೆಸಿ ಅವಮಾನ ಮಾಡತ್ತೇನೆ ನಂಗೆ ಮಾತಾಡಕತ್ತೀಯಲ್ಲ. ಅಲ್ಲ, ಎದ್ರ ಸಂಬಂಧ ಆಕಿನ ಹೊಡೆದು ನೀವು ಮನೆಗೆ ಕಳಿಸಿರಿ? ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅಂತ ಅನ್ಕೊಂಡ್ವಿ. ಬೇಡ, ಪೊಲೀಸ್ ಸ್ಟೇಷನಿಗೆ ಒಮ್ಮಿಂದಮ್ಮಕ್ಕ ಹಂಗೆ ಹೋಗೋದು ಸರಿಯಲ್ಲ. ಏನಿದ್ರು ಮಾತಾಡೋಣ ಫಸ್ಟ್, ಆಮೇಲೆ ಮಾತನ್ನೇ ಬಗೆಯಿರಲಿಲ್ಲ ಅಂದರೆ ಪೊಲೀಸರನ್ನ ಕರೆದ್ರಾತು ಅನ್ನೋ ಲೆಕ್ಕಕ್ಕೆ ಸುಮ್ಮನೆ ಆದ್ವಿ ಅಷ್ಟೇ. ಆದರೆ ನೀವು ನಡ್ಕೊತ ಇರೋ ರೀತಿ ಏನಿದೆ, ಏನಂತ ತಿಳ್ಕೊಂಬಿಟ್ರಿ ಅಂತ. ಓಹೋ ಅಕ್ಕ, ಯಾಕೆ ಇನ್ನೂ ಒಟ್ಟತ್ತು ಮಾತಾಡಲಿಲ್ಲ ಅಂತ ವಿಚಾರ ಮಾಡಕತ್ತೇನೆ ನಾನು. ನೀವು ಕೇಳಲ್ಲ ಅಂತೇಳಿ ಹೊಡೆದು ಕಳ್ಸೇನಕ್ಕಿನ್ನ. ಅಲ್ಲ, ನನಗೆ ಹುಚ್ಚನಾಗಿ ಕಡ್ದಂತ ಮಾಡಿದ್ರೆ ನೀವು ಹೊಡೆದು ಕಳ್ಸಕ್ಕಿನ್ನ. ಆಕೆ ಹೊಟ್ಟಿಗೆ ಅನ್ನ ತಿಂತಾಳ, ಸಗಣಿ ತಿಂತಾಳಕ್ಕಿ, ಗೊತ್ತಾಗಲ್ಲಕ್ಕಿಗೆ ಅಷ್ಟು ಗೊತ್ತಾಗಲ್ಲಕ್ಕಿಗೆ. ಮಕ್ಕಳು 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 ಅಂತ ಬಡ್ದಾಡ್ತಾರೆ ಮಂದಿ. ಸಿಕ್ ದೇವ್ರಿಗೆಲ್ಲ ಕೈ ಮುಗಿತಾರ. ಬ್ಯಾಡಂತ ಗುಳಿಗೆ ತೊಗೊಂಡಾಳಿಕಿನಿ ಎಂಟನೇ ಬೂಟ್ಲ ಹೊಡೆಕಿಲಿಕಿನ. ಮತ್ತೆ ಅದಕ್ಕೆ ಕರ್ಕೊಂಬ ಅಂತ ಕಳಿಸಿದ್ದು. ನಾಚಿಕೆಲ್ಲ ನಿಮ್ಮನ್ನು ಕರ್ಕೊಂಡು ಬೇರೆ ಬಂದಾಳಲ್ಲ, ಅದನ್ನ ಹೇಳ್ರಿ. ಕುಡಿತಾಳ, ಅದನ್ನ ನಿಮ್ಗೆ ಹೇಳಿದ್ನೇ ಇಲ್ಲ ನಾನು. ಸರಿ ಮಾಡಿಸ್ರಿ, ಇದು ಸರಿಯಲ್ಲ, ಅದು ಬಿಡಿಸ್ರಿ, ಅದನ್ನ ನೀವು ಹೇಳ್ರಿ ಈಕಿಗೆ ಅಂತ ಹೇಳಿದ್ನೇ ಇಲ್ಲ. ಆಕೆ ಆದರೂ ಅದೇ ಕೆಲಸ ಮಾಡ್ತಾ ಇದ್ದಾಳ. ಅಯ್ಯೋ ದೇವ್ರೆ, ನಿಮ್ಗೆ ತಂದೆ ತಾಯಿಯಾಗಿ ನಿಮ್ಮ ಕರ್ತವ್ಯ ಏನನ್ನೋದು ಮರ್ತೇ ಬಿಟ್ಟಿರಾ ಹೆಂಗೆ? ನೋಡ್ರಿ ಅಕ್ಕಾರ, ನಿಮ್ಮ ಸಿಟ್ಟು ನಮ್ಗೆ ಅರ್ಥ ಆಕತಿ. ಇವತ್ತು ನಿಜ ನಮ್ಮ ಮಗಳು ತಲೆ ತಗ್ಸಂಗೆ ಮಾಡಿದ್ಲಿ ಇವತ್ತು. ಆಕೆ ಮಾಡೋದೇನು ನಾನೆಲ್ಲ ಸರಿ ಅಂತ ಹೇಳಲ್ಲ, ಗೊತ್ತು ನನಗೆ. ಇದು ಹಿಂಗೆಲ್ಲ ಸರಿಯಲ್ಲ, ಹಂಗೆ ಓದ್ ಮನ್ಯಾಗ ಹಿಂಗೆಲ್ಲ ಕುಡಿಯೋದು ಮಾಡೋದು ಇವೆಲ್ಲ ಒಂಥರ ಅಸಹ್ಯ, ಇವೆಲ್ಲ ಮಾಡಬಾರ್ದು ಇವನ್ನ ಅಂತ ಗೊತ್ತು ನನಗೆ. ಹೇಳಿದೆ, ಆದರೆ ಆಕೆ ತಿದ್ದುಕೊಲಿಲ್ಲ ತನ್ನ ತಪ್ಪನ. ಇವತ್ತು ಈ ಪರಿಸ್ಥಿತಿ ಬಂದಾಗೈತಿ. ನನಗೂ ನಿಜವಾಗ್ಲೂ ಗೊತ್ತಿಲ್ಲ, ಈ ಗುಳಿಗೆ ತೊಗೊಂಡಿದ್ದು ವಿಚಾರ ಗೊತ್ತಿಲ್ಲ ನನಗೆ. ಗೊತ್ತಾಗಿದ್ದರೆ ನಾನು ಅಷ್ಟು ಸುಲಭವಾಗಿ ಅವಕಾಶ ಕೊಡ್ತಿದ್ದಿಲ್ಲ ಬಿಡ್ರಿ. ಯಾಕಂದರೆ ಇವು ಏನು ಮಕ್ಕಳು ನನಗೂ ಗೊತ್ತ್ರಿ, ಮೊಮ್ಮಕ್ಕಳು ಎತ್ಕೋಬೇಕಂತ ನಮಗೆ ಆಸೆ ಇರಂಗಿಲ್ಲನ. ಹೇಳ್ರಂಗಾರ ನೀವೇ ನೋಡೋಣ, ಹಂಗೆ ಹೆಂಗೆ ಗುಳಿಗೆ ತೊಗೊಳಕ್ಕೆ ಕೈ ಬಿಡೋಕ್ಕಾಕತಿ? ನನಗೆ ಮೊದಲು ಗೊತ್ತಾಗಲಿಲ್ಲ, ಆಮೇಲೆ ಗೊತ್ತಾಗೋ ಮಟ್ಟ ಅಂದರೆ ಎಲ್ಲ ಕಾಲನೇ ಮಿಂಚಿತ್ತು. ಎಲ್ಲ ನಿಮಗೆ ಬೇಜಾರಾಗೋದು ಸಹಜ. ಈಗ ಇನ್ನೊಮ್ಮೆ ಅಂತ ತಪ್ಪ ಆಗಲ್ಲ. ಇದೊಮ್ಮೆ ಆಗೈತಿ, ಕ್ಷಮಿಸಿ ಒಳಗೆ ಕರ್ಕೊಳ್ರಿ. ಈಗ ನೀವು ಒಂಥರ ಹೆಂಗಂದ್ರೆ, ಈಗ ಹಿಂಗೆ ಮಾಡಿ ನೀನು ಒಳಗೆ ಬರಬೇಡ, ಹಿಂಗೆ ಮಾಡಿ ನೀನು ಒಳಗೆ ಬರಬೇಡ ಅಂದ್ರೆ ಎಲ್ಲಿ ಹೋಗ್ಬೇಕಿ ಹೇಳ್ರಿ ನೀವೇ ನೋಡೋಣ. ಎಷ್ಟೇ ಆದರೂ ಈ ಮನೆ ಸೊಸಿ ಅಲ್ಲ ಆಕೆ, ಅದಕ್ಕೆ ಆಗದ ಹೋತು. ಇದಂಥ ಸಂಬಂಧ 1000 ವರ್ಷದನ್ನಂಗೆ ಈಗ ಆಗದ ಹೋತು. ಇನ್ಮೇಲೆ ಮಾತ್ರ ಗುಳಿಗೆ ತೊಗೊಳಲ್ಲ. ನಿಮಗೆ ಮನೆಗೆ ಒಂದು ಮೊಮ್ಮಕ್ಕಳನ್ನ ಎತ್ಕೊಟ್ರೆ ಆತಿಲ್ರಿ. ಅದೇನು ದೊಡ್ಡ ಆಗೋದೇನಲ್ಲ. IVF ಮಾಡಿಸಿದ್ರೆ ಬೇಕಂದಷ್ಟು ಮಕ್ಕಳಾಕವು. ಎಂಥದ್ದು ಅಯ್ಯಯ್ಯಪ್ಪ, ಈ ಅಯ್ಯಪ್ಪು ಈ ಅಪ್ಪು ಇವೆಲ್ಲ ನಮಗೆಲ್ಲ ಗೊತ್ತಾಗೋದಲ್ಲವ. ಇವು ಏನಿವು IVF ಮಾಡ್ಸಕ್ಕೆ ರೊಕ್ಕ ಯಾರು ಕೊಡ್ತಾರ? ಅದು ಅಲ್ಲದೆ ಅದು ಚಲೋನಾ? ಅದು ನಿನಗೆ ಹೆಂಗೆ ಅನಿಸ್ತದ ಅದನ್ನ ಮಾಡಿಸಿದ್ರೆ? ಸರಿ ಅಲ್ಲದು. ಏನ್ ಲಾಭ ಅಯ್ಯಪ್ಪ? ಯಾವ ಇಂಜೆಕ್ಷನ್ ಮೂಲಕ ಮಕ್ಕಳನ್ನ ಗರ್ಭಕೋಶ ಕಳಿಸ್ತಾರ. ಮಕ್ಕಳದ್ದು ಇದನ್ನ ಅಲ್ಲೇ ಬೆಳಿತಾವ್, ಬೆಳೆದು ದೊಡ್ಡ ಆಗ ಮಟ್ಟ ಅವ್ರು ನೋಡ್ಕೊಂಡು ಡೆಲಿವರಿ ಮಾಡಿಸಿ ಕೈ ಬಿಡ್ತಾರ. ಆ ಥರ. ಅಯ್ಯೋ ದೇವ್ರೆ, ಏನು ಕಾಲು ಬಂತ ಇವತ್ತಾಗ. ಅದೇ ಅವಾಗೆಲ್ಲ ಅಂತಿದ್ರಲ್ಲ ಟ್ಯೂಬ್ನೇ ಬೆಳೆಸೋದಂತೇಳಿ, ಇದ ಅನಾದಂಗಾರ. ತೂ ಹೆಚ್ಚಿನ ಇರೋದಿರ ಬಿಡ ನೀವು. ಮಕ್ಕಳಂದ್ರೆ ಎಷ್ಟು ಸುಲಭ, ನಿನಗೆ ಎಷ್ಟು ದರ್ಕಾರ ಇಲ್ಲ ನಿನಗೆ. ಬಾಯಿಗೆ ಬಂದಾಗ ಮಾತಾಡ್ತೀವಿ. ಆಮೇಲೆ ಅಲ್ಲ, ನಿಂಗೆ ಮಕ್ಕಳಂದ್ರೆ ಕಿಮ್ಮತ್ತ ಇಲ್ಲ ಬಿಡ. ನೋಡುವ, ನನ್ನ ಮಗನ ಜೋಡಿ ನೀ ಬಾಳೆ ಮಾಡಿದ್ದು ಸಾಕು. ನನ್ನ ಮಗನ್ನ ಕೈ ಬಿಟ್ಬಿಡು, ಇಷ್ಟೇ ನಾ ಹೇಳೋದು. ನನ್ನ ಮಗನ್ನ ಕೈ ಬಿಟ್ಟೆ ಅಂದ್ರೆ ಭಾಳ ಒಳ್ಳೆ ಕೆಲಸ ಆಕತಿ. ನಾನು ಅವ್ಗೊಂದು ಬೇರೆ ಲಗ್ನ ಮಾಡ್ಬೇಕು ಅಂತ ವಿಚಾರ ಮಾಡೀನಿ. ಏನವ, ನೀನು ಬೇರೆ ಎಲ್ಲಾರು ನೋಡ್ಕೊ, ನನ್ನ ಮಗನ್ನೊಂದು ಕೈ ಬಿಟ್ಬಿಡು ಸಾಕಿಷ್ಟೆ. ಏನಂತೆ? ಅಲ್ಲ, ಇಷ್ಟೊತ್ತು ನೀವು ಮಾತಾಡ್ತಿದ್ರಿ ಅಂತ ನಾನೇನು ಮಾತಾಡಲಿಲ್ಲ. ಮಗನೊಂದು ಕೈ ಬಿಟ್ಬಿಡು ಅಂದ್ರೆ ಏನ್ರಿ ಅದು ಅರ್ಥ? ಕೈ ಬಿಟ್ಬಿಡೋದ್ರೆ ಏನದು ಅರ್ಥ ಅಂತ? ಹಂಗೆ ಹೆಂಗೆ ಬಿಡೋಕತಿ? ಗಂಡ ಹೆಂಡ್ತಿ ಅವರು ಕಷ್ಟನ ಸುಖನ ಹೆಂಗೆ ಜೊತೆಗೆ ಒಂದು ಬಾಳ್ಬೇಕು. ಅವನ ಕಷ್ಟಕ್ಕೆ ಆಕಿ ಕಷ್ಟಕ್ಕೆ ಅವ ಆಸರ ಆಗ್ಬೇಕು. ಅಣ್ಣಾರ, ಕಷ್ಟ ಸುಖಕ್ಕೆ ಆಸರ ಆಗ್ಬೇಕು ಸರಿ, ಕಷ್ಟನೇ ಈಕಿ ಕೊಡ್ತಾಳಲ್ಲ, ಆಸರಲ್ಲಿಂದ ಆಗದ. ಈಗ ಎಷ್ಟು ಸಲ ಗುಳಿಗೆ ತೊಗೊಂಡಾಳ ಗೊತ್ತಿಲ್ಲ, ಇನ್ನು ಮುಂದೆ ನಿಂದಿರ್ತತೆ ಇಲ್ಲ ಅದು ಗೊತ್ತಿಲ್ಲ. ನಿಂದಿರ್ಲೇ ಇಲ್ಲ ಅಂದ್ರೆ ಈಗಿನ ತೊಗೊಂಡು ಏನು ಬೆಂಕಿ ಹಚ್ಬೇಕು? ಕೈ ಬಿಟ್ಬಿಟ್ರೆ ಭಾಳ ಒಳ್ಳೇದಾಕತ್ ನೋಡ್ರಿ. ಅದೇಮ್ಮ ಸ್ವಲ್ಪ ತಡ್ರಿ ಅಣ್ಣಾರ, ನೀವು ಕುಂದ್ರ ಬರ್ರಿ, ಒಳಗೆ ಬರ್ರಿ ಫಸ್ಟ್.